ಹಲೋ ಫ್ರೆಂಡ್ಸ್, ಮತ್ತೊಂದು ವಿಡಿಯೋಗೆ ಸ್ವಾಗತ, ಮತ್ತೊಂದು ಸಂಚಿಕೆಗೆ ಸುಸ್ವಾಗತ. ನೋಡಿ, ಇವಾಗ ನಾನು ಭೀಮೇಶ್ವರ ಫಾಲ್ಸಿಗೆ ಹೋಗ್ತಾ ಇದ್ದೀನಿ. ಎಲ್ಲಿಂದ ಅಂದರೆ ಮುರುಡೇಶ್ವರದಿಂದ. ಇಲ್ಲಿರೋ ರೋಡು ಆಮೇಲೆ ವೈಬ್ಸೇ ಬೇರೆ ಥರ ಇದೆ. ಐ ನೆವರ್ ಫೀಲ್ ಲೈಕ್ ದಿಸ್. ನೋಡಿ, ಇದೊಂಥರ ಫುಲ್ಲು ಒಣ ಪ್ರದೇಶ ಇರುತ್ತಲ್ಲ, ಡ್ರೈ ಪ್ಲೇಸ್ ಆ ಥರನೂ ಇದೆ ಒಂದು ಸೈಡು. ಅದೇ ಇನ್ನೊಂದು ಪಾಯಿಂಟ್ ಆಫ್ ವ್ಯೂ ನೋಡಿದರೆ ಫುಲ್ಲು ಗ್ರೀನರಿ ಆಗಿದೆ, ಮರ ಗಿಡಗಳೆಲ್ಲ. ನೋಡಿ ಈ ಕಡೆ ನೋಡಿ, ಇಲ್ಲೆಲ್ಲ ಫುಲ್ಲು ಡ್ರೈ, ಆಮೇಲೆ ಎಲ್ಲ ಗ್ರೀನರಿ, ಫುಲ್ಲು ಮರಗಳು, ಫುಲ್ಲು ಗ್ರೀನ್ ಆಗಿದೆ. ನೋಡಿ, ಯಾವುದು ಕೂಡ ಒಣಗೋಗಿಲ್ಲ. ಬಟ್ ಈ ಕಡೆ ನೋಡಿ ಫುಲ್ಲು ಬರ್ಡ್ ಭೂಮಿ ಥರ. ನೋಡಿ ಪ್ರಕೃತಿ ಎಷ್ಟು ವಿಸ್ಮಯ. ನೇಚರಲ್ಲಿ ನಾವು ಕಲಿಬೇಕಾಗಿರೋದು, ನೋಡಬೇಕಾಗಿರೋದು ತುಂಬ ಇದೆ. ನೋಡಿ, ಇಲ್ಲೆಲ್ಲ ಫುಲ್ಲು ಡ್ರೈ ಗ್ರಾಸು, ಆ ಕಡೆ ಫುಲ್ಲು ಗ್ರೀನ್ ಮರಗಳು. ಏನು ಸೈಕಲ್ಲ, ಇದೇನು ಯಾವುದೋ ಬೇರೆ ದೇಶದಲ್ಲಿಲ್ಲ, ನಮ್ಮ ಕರ್ನಾಟಕದಲ್ಲೇ ಇರೋದು. ನೋಡಿ ಆ ಕಡೆ ವ್ಯೂ ಹೆಂಗಿದೆ. ಕ್ರೇಜಿ ಗುರು. 1095 ಇದೆಲ್ಲ ಇವಾಗ ಹಿಂಗೆ. ಇನ್ನೇನಾದ್ರು ಮಳೆಗಾಲದಲ್ಲಿ ಬಂದ್ಬಿಟ್ರೆ ಕ್ರೇಜಿ ಆಗಿರೋದು. ಇವತ್ತು ನಾನು ಹೋಗ್ತಿರೋ ಜಾಗ ಯಾವುದು ಅಂದರೆ ಭೀಮೇಶ್ವರ ವಾಟರ್ ಫಾಲ್ಸ್ ಆ್ಯಂಡ್ ಟೆಂಪಲ್ ಅಂತ. ಇದು ಆಲ್ಮೋಸ್ಟ್ ಜೋಗ್ ಫಾಲ್ಸಿಗೆ ಹತ್ತಿರ ಆಗುತ್ತೆ. ನಾನು ಮುರುಡೇಶ್ವರದಿಂದ ರಿಟರ್ನ್ ಬಂದು ಹೋಗ್ತಾ ಇದ್ದೀನಿ. ನಾನು ಜೋಗ ರಿಟರ್ನ್ ಬರ್ತಾ ಇಲ್ಲ, ನಾನು ಭಟ್ಕಳದಿಂದ ಜೋಗ್ ಫಾಲ್ಸಿಗೆ, ಅಂದರೆ ಜೋಗ್ ಫಾಲ್ಸ್ ರೋಡ್ ಹೋಗ್ತಾ ಇದ್ದೀನಿ. ಇವಾಗ ನಾನು ಜೋಗ್ ಫಾಲ್ಸ್ ಹೋಗೋಲ್ಲ, ಅದಕ್ಕೂ ಮುಂಚೆನೇ ಇದು ಡಿವಿಯೇಷನ್ ತೊಗೊಳುತ್ತೆ ರೋಡ್. ನಿಮಗೆ ಗೊತ್ತಾಗುತ್ತೆ ಹೇಗೆ ಹೋಗ್ತೀನಿ ಅಂತ. ನೋಡಿ, ಎಲ್ಲ ರೋಡಲ್ಲಿ ಫುಲ್ಲು ಒಂಥರ ಏನೊಬ್ರು ಅದು ಬಿಸಿಲಿದ್ರೂ ಕೂಲಾಗಿದೆ. ವಿಷಯಕ್ಕೆ ಬರೋಣ, ಎಲ್ಲೆಲ್ಲೋ ಮೈಂಡ್ ಡೈವರ್ಟ್ ಆಗಿಬಿಡುತ್ತೆ. ಭೀಮೇಶ್ವರ ಫಾಲ್ಸ್ ಬಗ್ಗೆ ಹೇಳಬೇಕು ಅಂದರೆ, ಇದು ಆಲ್ಮೋಸ್ಟ್ ಶಿವಮೊಗ್ಗದಿಂದ ನಿಮಗೆ 100 to 150 ಕಿಲೋಮೀಟರ್ ಅರೌಂಡಲ್ಲೇ ಇದೆ. ಆರಾಮಾಗಿ ಬರ್ಬೋದು. ನನಗೆ ಇದು ಗೊತ್ತಿಲ್ಲ, ಶಿವಮೊಗ್ಗ ಡಿಸ್ಟಿಕಲ್ಲಿದೆಯೋ ಉತ್ತರ ಕನ್ನಡ ಡಿಸ್ಟಿಕಲ್ಲಿದೆಯೋ. ಒಂದಾನೊಂದು ಕಾಲದಲ್ಲಿ, ಅಂದರೆ ಯಾವ ಕಾಲ ಇದು ಅಂದರೆ, ವಾವ್ ನೋಡಿ, ಹಸು ಸೈಟ್ ಆಯಿತು. ನಿಮ್ಗೆ ಯಾವ ಥರ ಹಸು ಸೈಟ್ ಆಗಿದೆಯಾ ಇಂಥ ಜಾಗದಲ್ಲಿ? ಈ ದೇವಸ್ಥಾನಕ್ಕೂ ಮಹಾಭಾರತಕ್ಕೂ ಲಿಂಕ್ ಇದೆ. ಏನು ಲಿಂಕು ಅಂದರೆ, ಒನ್ಸ್ ಅಪಾನ್ ಎ ಟೈಮ್ ಪಾಂಡವರು ವನವಾಸದಲ್ಲಿರ್ತಾರಲ್ಲ, ಆ ಟೈಮಲ್ಲಿ ನಮ್ಮ ಭೀಮ ಇದ್ದಾನಲ್ಲ, ಭೀಮ ಅವರಿದ್ದರು ಕಾಶಿಯಿಂದ ಒಂದು ಶಿವಲಿಂಗ ತೊಗೊಂಬಂದಿರ್ತಾರೆ. ಆ ಶಿವಲಿಂಗನ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಅನ್ಕೋತಾರೆ. ಆ ಪ್ರತಿಷ್ಠಾಪನೆ ಮಾಡಿ ಜಾಗನೇ ಈ ಭೀಮೇಶ್ವರ ಫಾಲ್ಸ್ ಇದೆಯಲ್ಲ, ಆ ಜಾಗ. ಸೀನ್ ಏನಾಗುತ್ತೆ ಅಂದರೆ, ಪ್ರತಿಷ್ಠಾಪನೆ ಮಾಡ್ತಾರೆ ಭೀಮ ಅವರು. ನೆಕ್ಸ್ಟ್ ಏನಾಗುತ್ತೆ ಅಂದರೆ, ಅದಕ್ಕೆ ಇವಾಗ ಅಭಿಷೇಕ ಮಾಡಬೇಕಲ್ಲ, ಅಂದರೆ ವಾಶ್ ಮಾಡಬೇಕಲ್ಲ, ಅದಕ್ಕೆ ನೀರು ಹುಡುಕ್ತಾರೆ. ಸುತ್ತಮುತ್ತ ಪಾಂಡವರು 5 ಜನ ನೀರು ಹುಡುಕ್ತಾರೆ, ಎಲ್ಲೂ ನೀರು ಸಿಗಲ್ಲ. ಅವಾಗ ಏನಾಗುತ್ತೆ ಅಂದರೆ, ನಮ್ಮ ಅರ್ಜುನ ಇದ್ದಾನಲ್ಲ, ಅರ್ಜುನಂಗೆ ಸಿಟ್ಟು ಬಂದು ಒಂದು ಬಾಣ ತಗೊಂಡು ನೆಲಕ್ಕೆ ಹೊಡೆದೇ ಬಿಡ್ತಾನೆ. ಸಾರಿ, ನೆಲಕ್ಕಲ್ಲ, ಅಲ್ಲೊಂದು ಬಂಡೆ ಇರುತ್ತೆ, ಆ ಬಂಡೆಗೆ ಹೊಡಿತಾನೆ. ಆ ಬಂಡೆಯಿಂದ ಹುಟ್ಟೋದೇ ಭೀಮೇಶ್ವರ ಫಾಲ್ಸು. ಆಮೇಲೆ ಇನ್ನೊಂದೇನು ಅಂದರೆ, ಆ ಫಾಲ್ಸಲ್ಲಿ ಎಂಥ ಬೇಸಿಗೆನೇ ಬರಲಿ, ಯಾವ ಟೈಮಲ್ಲೂ ಕೂಡ ನೀರು ಬತ್ತಲ್ಲ. ಅಂದರೆ ಎನಿ ಟೈಮ್ ಸ್ವಲ್ಪನಾದ್ರೂ ನೀರು ಬರ್ತಾನೇ ಇರುತ್ತೆ. ಈ ಫಾಲ್ಸ್ನ ನಮ್ಮ ಮುಂಗಾರು ಮಳೆ 2 ಮೂವಿನಲ್ಲಿ ತೋರಿಸಿದ್ದಾರೆ. ನೋಡಿ, ಏನು ಸಕ್ಕತ್ತಾಗಿ ಒಂದು ಸಾಂಗ್ ಯಾವುದೋ ಇದೆಯಲ್ಲ, ಅದರಲ್ಲಿದೆ. ನೀವು ನೋಡಿರ್ತೀರಾ, ಅದ್ರದ್ದು ಒಂದು ಕ್ಲಿಪ್ ಹಾಕ್ತೀನಿ ನೋಡಿ, ಗೊತ್ತಾಗುತ್ತೆ. ಆ ವಾಟರ್ ಫಾಲ್ಸೇ ಇದು. ಆಗಲೇ ಹೇಳ್ದಂಗೆ ಇಲ್ಲೊಂದು ಭೀಮ ಪ್ರತಿಷ್ಠಾಪನೆ ಮಾಡಿದ ಶಿವಲಿಂಗ ಇದೆ. ನೋಡಿ, ವೀವ್ ಏನು ಮಸ್ತಾಗಿದೆ. ಸೈಡು ಭಟ್ಕಳದಿಂದ ಆಲ್ಮೋಸ್ಟ್ ಒಂದು 40 ಕಿಲೋಮೀಟರ್ ಆಗುತ್ತೆ. ನೋಡಿ, ರೋಡ್ ಮಾತ್ರ ಮಸ್ತಾಗಿದೆ, ಬೇರೆ ಮಾತೇ ಇಲ್ಲ. ಮತ್ತು ರೋಡ್ ಮಸ್ತಾಗಿಲ್ಲ, ಹೋಗೋ ಸ್ಟ್ರೆಚ್ ಇದೆ ಅಲ್ಲ, ಅಂದರೆ ಈ ಕಾಡು ಮಧ್ಯೆ ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸ್ ಇವೆಲ್ಲ. ಎಷ್ಟು ಕೋಟಿ ಕೊಟ್ಟರು ಇದೆಲ್ಲ ಸಿಗಲ್ಲ ನಮಗೆ. ನೋಡೋಣ ಏನಾದ್ರು ಸೈಟ್ ಆಗುತ್ತಾ ಅಂತ. ವಾವ್, ಕ್ರೇಜಿ ಕರ್ವು ಗುರು ಇದು. ನೋಡಿ, ಸ್ಟ್ರೆಚ್ ಏನು ಮಸ್ತಾಗಿದೆ. ಒಳ್ಳೆ ವಯಸ್ಸಿನ ಹುಡುಗಿನ ಸೊಂಟ ಥರ ಇದೆ ಕರ್ವ್ಸಲ್ಲ. ಶರಾವತಿ ಅಭಯಾರಣ್ಯಕ್ಕೆ ಸ್ವಾಗತ. ಇಲ್ಲಿಂದ ಶರಾವತಿ ಅಭಯಾರಣ್ಯ ಸ್ಟಾರ್ಟ್ ಆಗುತ್ತೆ. ನೋಡಿ, ಇಲ್ಲಿ ಸಿಂಹ ಬಲದ ಕೋತಿ ಅಂತಾರಲ್ಲ, ಅವು ಸೈಟ್ ಹಾಕೋ
ಚಾನ್ಸಸ್ ಇರುತ್ತೆ. ಅದಕ್ಕೆ ಅಲ್ಲಿ ಆ ಮಂಗದ್ದು ಫೋಟೋ ಹಾಕಿರೋದು. ಮೇಘನೆ ಜೋಗ 54 ನೋಡಿ. ಫಾರೆಸ್ಟ್ ಏರಿಯಾ ನೆಕ್ಸ್ಟ್ ಲೆವೆಲಲ್ಲಿದೆ ಇದು. ನೆಟ್ವರ್ಕ್ ಕೂಡ ಇಲ್ಲ, ನನಗೆ ಲೊಕೇಶನ್ ಕೂಡ ಗೊತ್ತಿಲ್ಲ. ನೋಡಿ ಇಷ್ಟೇ ರೋಡ್ ಇದು. ಸಡನ್ನಾಗಿ ಯಾವ್ದಾದ್ರು ಒಂದು ಲಾರಿ ಗಿರಿ ಬಂದರೆ ಏನು ಕತೆ, ಎತ್ತಾಗೂ ಹಿಡಿಯಕ್ಕೆ ಬರಲ್ಲ ಗಾಡಿನ. ಇಲ್ಲಿ ಕಾರ್ನರ್ ಮಾಡ್ಕೊಂಡೇ ಗಾಡಿ ಹೊಡಿಬೇಕು, ಇಲ್ಲ ಅಂದರೆ ಹೊಗೆ ಹಾಕ್ತಿರ. ಕಾರ್ನರ್ ಮಾಡುವಾಗ ಸ್ವಲ್ಪ ಆ ಕಡೆ ಈ ಕಡೆ ಮಾಡಿದ್ರು ಮುಗೀತು. ನೋಡಿ ಎಂಥ ಕಾರ್ನರಲ್ಲಿ ಗುಂಡಿ ನೋಡಿ. ಮಿಸ್ ಆಗಿದ್ರೆ ವೆಂಕಟರಾಮ ಸ್ವಾಮಿ ಟ್ರಾನ್ ಅಂತ ಹಾಕೋಬೇಕಿತ್ತು. ನೋಡಿ ನಮ್ಮ ಮಲೆನಾಡು ಸೈಡ್ ಗಾಡಿ ಹೊಡೆಯೋದು ಅಷ್ಟು ಈಸಿ ಅಲ್ಲ. ವಾವ್, ಮೊಬೈಲ್ ಮೌಂಟು ಫಸ್ಟ್ ದುಡ್ಡು ಹೋದ್ರೋಗ್ಲಿ ಒಂದು ಮೊಬೈಲ್ ಮೌಂಟ್ ತಗೋಬೇಕು. ಆಟ ಇದ್ರಜ್ಜಿ ಸ್ಟಿಲ್ ಸಿಗ್ನಲ್ ಇಲ್ಲ. ಇನ್ನೊಂದು 10 ಕಿಲೋಮೀಟರ್ಸಲ್ಲೇ ಇದೆ, ಬಟ್ ಐ ಡೋಂಟ್ ನೋ ವೇರ್ ಇಟ್ ಈಸ್. ಭೀಮೇಶ್ವರ ಫಾಲ್ಸ್ ಎಲ್ಲಿ ಬರುತ್ತೆ? ಸೀದಾ ಎಷ್ಟು ಕಿಲೋಮೀಟರ್ ಇದೆ? 15? ಹೌದಾ, ಥ್ಯಾಂಕ್ ಯು ಸರ್. ನೋಡಿ ಗೂಗಲೆಲ್ಲ ನೆಟ್ವರ್ಕೇ ಇಲ್ಲ. ಈ ನೆಟ್ವರ್ಕ್ ಇಲ್ಲದೆ ಇರೋ ಜಾಗದಲ್ಲಿ ಯಾವ ಗೂಗಲ್ ಮ್ಯಾಪು ಬರೋಲ್ಲ. ಲೋಕಲ್ ಲೈಟ್ಸ್ ಹತ್ರ ದಾರಿ ಹೇಳ್ಕೊಂಡೆ ಹೋಗ್ಬೇಕಷ್ಟೆ. ಚೆಕ್ ಪೋಸ್ಟ್ ಉಂಟು. ಕೆಳಗಡೆ ಬರಲ್ಲ. ಎಂಟ್ರೇನ್ ಇಲ್ಲ ಅಲ್ಲ ಅಣ್ಣ? ಭೀಮೇಶ್ವರ ಫಾಲ್ಸು ಎಷ್ಟು 15 ಕಿಲೋಮೀಟ್ರಾ? 12? ಥ್ಯಾಂಕ್ ಯು ಬ್ರೋ. ನೋಡಿ ಇದು ನಮ್ಮ ಮಲೆನಾಡಲ್ಲಿ ಮಾತಾಡ್ಸೋ ಶೈಲಿ. ಎಷ್ಟು ಚಂದ ಮಾತಾಡ್ಸಿದ್ರು. ಅದೇ ನೀವು ಬಯಲುಸೀಮೆ ಸೈಡ್ ಹೋಗಿ ಯಾಕಣ ಅಂತ ನನಗೆ. ನೋಡಿ ಬ್ಯೂಟಿ ಆಫ್ ನಮ್ಮ ಮಲೆನಾಡು ಏನು ಸಕ್ಕತ್ತಾಗಿದೆ ಅಂದರೆ, ವಾವ್, ಇದೇ ಸ್ವರ್ಗ. ಎಚ್ಚರಿಕೆ, ಅವಸರವೇ ಅಪಘಾತಕ್ಕೆ ಕಾರಣ. ಓಕೆ ಅಣ್ಣ, ನೀನು ಹೇಳ್ದಂಗೆ ಆಗಲಿ. ಅವಸರ ಮಾಡ್ಕೊಂಡು ಹೊಡಿಯೋಂಗೆ ದಾರಿನ ಮಾಡಿದ್ದೀರಾ. ಹೆಂಗೆ ಕರು ಇಟ್ಟಿದ್ದೀರಾ. ಹೆಂಗರು ಅವಸರದಲ್ಲಿ ಹೊಡ್ಯಕ್ಕೆ ಬರ್ತತಿಲ್ಲ ಗಾಡಿನ. ಏನೇ ಮಾಡಿದ್ರು 30-40 ಇಷ್ಟೇ ನಮ್ಮ ಮನೆ ಬರ. ನೋಡಿ ಶರಾವತಿ ಕಣಿವೆ ಅಭಯಾರಣ್ಯ. ಚಿರತೆ, ಬ್ಲ್ಯಾಕ್ ಚಿರತೆ ಎಲ್ಲ ಇದೆ ಅಂತೆಲ್ಲ ಗುರು. ಇಲ್ಲಿ ಮಂಗಗಳೆಲ್ಲ ನೋಡಿ. ಇಲ್ಲೊಂದು ಫಾಲ್ಸ್ ಇದೆ, ಏನು ಸಕ್ಕತ್ತಾಗಿದೆ, ಬಟ್ ನೀರೇ ಇಲ್ಲ. ಇನ್ನು ಭೀಮೇಶ್ವರ ಫಾಲ್ಸ್ ಏನು ಕತೆನೋ ಗೊತ್ತಿಲ್ಲ. ಎಲ್ಲರೂ ಫ್ಯೂಯಲ್ ಖಾಲಿ ಆದರೆ ಮುಗೀತು ಕತೆ. ನೋಡಿ ಇಲ್ಲಿ ಸ್ಪೀಡಾಗಿ ಹೋದರೆ ಡೈರೆಕ್ಟ್ ಅಲ್ಲಿಗೆ ಹೋಗೋದು. ಸೂಚನೆ, ಅವಸರವೇ ಅಪಘಾತಕ್ಕೆ ಕಾರಣ. ಕರೆಕ್ಟಾಗಿ ಹೇಳಿಬಿಡೋಣವೇ ಪ್ರಧಾನ ಅಂತ ಸುಮ್ಮನೆ ಹೇಳಿದಾರ. ನೀನು ಬರ್ದಿರೋದು ನೋಡೇ ಹೇಳಿರೋದು. ನೋಡಿ ಜಿಂಕೆ ಎಲ್ಲ ಸೈಟ್ ಆಗ್ಬೋದಂತೆ. ನೋಡಿ ಇದು ಭೀಮೇಶ್ವರ ಜಲಪಾತಕ್ಕೆ ದಾರಿ 2 ಕಿಲೋಮೀಟ್ರ್ ಇದೆ. ನೋಡೋಣ ದಾರಿ ಹೆಂಗಿದೆ ಅಂತ. ಐ ಹೋಪ್ ದಾರಿ ಚೆನ್ನಾಗಿರಲಿ ಅಂತ ಅಂದ್ಕೊಂಡಿದ್ದೀನಿ. ಆಫ್ ರೋಡೇ.
ಏನು ಗುರು ಎಲಿವೇಶನು, ಕ್ರೇಜಿ ಆಫ್ ರೋಡ್ ಇದೆ ಇಲ್ಲಿ. ಇದನ್ನಾರು ಮಳೆಗಾಲದಲ್ಲಿ ಬಂದರೆ ಸೈಕಾಗಿ ಹೋಗ್ತೀರಾ. ಏನು ಇದು ಸ್ಟೀಪ್ ಹಿಂಗಿದೆ ನೋಡಿ. ಗಾಡಿ ಕಂಟ್ರೋಲ್ಗೆ ಸಿಗಲ್ಲ ಇಲ್ಲಿ. ಒಂಚೂರು ಮಿಸ್ ಆದರು ಹುಷಾರಾಗಿ ಹೋಗ್ಬೇಕು. ಯಾವುದೇ ರೀತಿಯಾದ ಟ್ರ್ಯಾಕ್ಷನ್ ಕಂಟ್ರೋಲೇ ಆಗಲಿ ಎಂಥದ್ದು ಇಲ್ಲ ನಮ್ಮ ಗಾಡಿಗೆ. ರೆಕಾರ್ಡ್ ಆಗ್ತಾಯಿದೆ ವಿಡಿಯೋ. ಗಾಡಿ ಆಫ್ ಮಾಡ್ಕೊಂಡೆ ಹೋಗೋಣ. ಫುಲ್ ಇಜಾರ ಇದೆ ಹೋಗುವಾಗ. ಮಳೆಗಾಲದಲ್ಲಿ ಬಂದರೆ ಅಷ್ಟು ನೀವು ಹೋಗುವಾಗ ಫುಲ್ಲು ಸ್ಟೀಪು, ಬರುವಾಗ ಎಲಿವೇಶನ್ನು. ವಾವ್, ಲ್ಯಾಪ್ಟಾಪ್ ಎಲ್ಲ ಇರೋದ್ರಿಂದ ಮೆಲ್ಲಕ್ಕೆ ಹೋಗಬೇಕು. ನೋಡಿ 2 ಕಿಲೋಮೀಟ್ರು ಇಲ್ಲಿ ಬಂದಿದ್ದೀನಿ. ಅದು ನಿಮಗೋಸ್ಕರ ವೀಡಿಯೋ ಮಾಡಿ ತೋರಿಸೋಣ ಅಂತ. Holy shit, mother of God. ಏನು ಬರುದು 2 ಕಿಲೋಮೀಟ್ರ್ ಹಿಂಗೆ ಹೋಗ್ಬೇಕಾ? ಮಮ್ಮಿ ಗಾಡಿ ಆನೆ ಮಾಡೋದು ಬೇಡ. ಚೂರು ಚೂರಕ್ಕೆಲ್ಲ ಯಾವನು ಮಾಡ್ತಾನೆ. ಫಕ್. ಯಾರಿಗೂ ಇಲ್ಲಿ ಮನೆ ಕಟ್ಕೊಂಡವನೆ.
ಇಲ್ಲಿ ಚೇರು, ಇಂಥ ವ್ಯೂ ಪಾಯಿಂಟಲ್ಲಿ ಕ್ರೇಜಿ ಗುರು ನೀನು. ಅಪ್ಪ 2 ಪಾಯಿಂಟ್ ಪೆಟ್ರೋಲ್ ಖಾಲಿ ಗುರು. ಇಲ್ಲಿ ಮನೆ ಕಟ್ಕೊಂಡಿಲ್ಲ ನೀನು ಗಂಡಸು ಅಂದ್ರೆ. ನೋಡಿ ಇದು ಆಫ್ ರೋಡ್ ಟ್ರೇಲ್ ಹೆಂಗಿದೆ, ಕ್ರೇಜಿ ಅಲ್ಲ. ಐ ಥಿಂಕ್ ಇದೆ ಅನಿಸುತ್ತೆ ಫಾಲ್ಸು. ಎದುರುಗಡೆ ಕಾಣ್ತಾ ಇದೆ ಅಲ್ಲ, ಬೆಟ್ಟ ಎಲ್ಲ ಕಾಣ್ತಾ ಇದ್ದಾವೆ, ಕಲ್ಲು ಬಂಡೆಗಳು. ನೋಡೋಣ. ನೀರೇನಾದ್ರು ಇರಬಾರ್ದಲ್ಲ ಗುರು, ಅವಾಗ ಇರೋದು ನಿಮಗೆ ಅಭಿ. ರೋಡು ಸಿಕ್ಕಾಪಟ್ಟೆ ಸೈಕಾಗಿದೆ. ಈ ಲ್ಯಾಪ್ಟಾಪ್ ಬ್ಯಾಗ್ ಏನಾದ್ರು ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಚಿತಾಲ್ ಪದಾಲ್ ಥರ ಹೊಡಿತಿದ್ದೆ ಗಾಡಿ. ಬಟ್ ಏನು ಮಾಡೋಣ, ನಮ್ಮ ಲ್ಯಾಪ್ಟಾಪ್ ಬ್ಯಾಗ್ ಇದೆ. ಬೇರೆ ಚೆಕ್ ಪೋಸ್ಟ್ ಇದೆ. ಓ ಅದೇ ಫಾಲ್ಸು. ಬನ್ನಿ ಇವಾಗ ಭೀಮೇಶ್ವರ ಫಾಲ್ಸಿಗೆ ಹೋಗೋಣ. ನಾನು ಒಬ್ಬನೇ ಇಲ್ಲ, ನನ್ನ ಜೊತೆ ನಮ್ಮ ನಾಯಿ ಇದೆ.
ಕಚ್ಕಿಚ್ಚಿತ್ತು ಮೊದಲೇ ಕೋಲ್ ಅಂದ್ಕೊಂಡು. ಗುರು ನಾನು ಫಾಲ್ಸ್ ನೋಡಕ್ಕೆ ಬಂದಿದ್ದೀನಿ, ನನಗೇನು ಮಾಡಬೇಡ. ನೋಡಿ ಈ ದಾರಿ ಹಿಡ್ಕೊಂಡು ಹಿಂಗೆ ಒಳಗೆ ಬಂದರೆ ಭೀಮೇಶ್ವರ ಫಾಲ್ಸಿಗೆ ಹೋಗ್ಬೋದು. ಶಿವಮೊಗ್ಗ ಅಜ್ಜಿ ಫಾಲ್ಸ್ ಇದೆನಾ? ಏನು ಜನ ಇಲ್ಲ ಇವತ್ತು ಹೌದಾ? ನಾನು ಮೇಲ್ ಗಾಡಿ ನಿಲ್ಸ ಅಲ್ಲಿ ನಿಲ್ಸ್ಬೇಕು ಅಂತ ಅನ್ಕೊಂಡು ಅಲ್ಲಿ ಹೋದೆ. ಹಾಂ ನೋಡಿ ಈ ಮೆಟ್ಲುಗಳನ್ನ ಹತ್ಕೊಂಡು ಹೋಗಿ ನೋಡಿ ಇವೆಲ್ಲ ಮಸ್ತಾಗಿದೆ. ನೋಡಿ ಸೈಡಿಗೆಲ್ಲ ಗಿಡ ಎಲ್ಲ ಬೆಳೆಸಿದ್ದಾರೆ, ಶೋಪೀಸ್. ಈ ಕಡೆ ನ್ಯಾಚುರಲ್ ಬ್ಯೂಟಿ. ಫಾಲ್ಸಲ್ಲಿ ನೀರು ಇಲ್ಲ ಅನ್ಸತ್ತೆ, ಏನು ಗುರು ನೀರೇ ಇಲ್ಲ. ಎಲ್ಲೋ ನಮ್ಮನೆ ಗೊತ್ತಾಗಿದೆ. ಇದನ್ನು ನೋಡೋಕ್ಕೆ ಅಷ್ಟು ದೂರದಿಂದ ಬಂದೆ. ನೋವತ್ತೆ ನೋಡಿ ಈ ಮೆಟ್ಲುಗಳನ್ನು ಹತ್ಕೊಂಡಾರು ಹೋಗಿ ತೊಳ್ಕೊಂಡಾರು ಹೋಗಿ ಒಟ್ನಲ್ಲಿ ಮೇಲೆ ಹೋಗಿ ಅಷ್ಟೇ. ನೋಡಿ ಫಾಲ್ಸಲ್ಲಿ ನೀರೇ ಇರಲಿಲ್ಲ. ಏನು ನೋಡಿ ಹಿಂಗಿದೆ ನೋಡಿ ನಮ್ಮ ಮನೆ ಬರ. ನೋಡಿ ನಮ್ಮ ಎಂಟರ್ನ ಎಂತೆಂಥ ಜಾಗಕ್ಕೆ ಕರ್ಕೊಂಡ್ಬರ್ತಾ ಇದ್ದೀನಿ ನಾನು. ನೋಡಿ ನಿಮಗೆ ಕಾಡು ಕೋಳಿ ತೋರಿಸ್ತೀನಿ. ಕಾಡು ಕೋಳಿ ಸೈಡ್ ಆಗಿದೆ, ಏನು ಸಖತ್ತಿದೆ ಗೊತ್ತಾ ಕಲರ್ ಅದು.
ನೋಡಿ ನೋಡಿ ಕಾಡ್ಕೊಳ್ಳಿ ಹೋಗ್ಬಿಡ್ತು ಒಳಗೆ. ಕಾಡ್ಕೊಳ್ಳಿ ತಂಗಿ ಕಾಡಿ. ಅದಕ್ಕೆ ಹೇಳೋದು ಬೈಕಿಂಗು ಮಾಡೋಕ್ಕೆ ಸ್ಕಿಲ್ ಇರಬೇಕು ಅಂತ. ಏನು ಹೇಳೋ ನೀನು ಇಂಥ ಜಾಗದಲ್ಲಿ ಎಂಟರ್ ಕೆತ್ಕೊಂಡ್ಬಂದಿದೆಯಲ್ಲ, ಗ್ರೇಟ್ ಅಭಿ ನೀನು.